father is not an agriculturist. We didn't had ಅರ್ಧ ಎಕರೆ ವ್ಯವಸಾಯ ಭೂಮಿ. ನೀವು ಯಾರೋ ಒಬ್ಬ ಪ್ರೊಫೆಸರ್ ಮಾತಾಡಿ, ಯಾರೋ ಒಬ್ಬ ರಿಸರ್ಚರ್ ಮಾತಾಡಿ, ಯಾರೋ ಒಬ್ಬರನ್ನ PA ಮಾತಾಡಿ, ಅಸೋಸಿಯೇಟ್ ಮಾತಾಡಿ, AD ಮಾತಾಡಿ, ಎಲ್ರಿಗೂ ಚೆನ್ನಾಗಿ ನಾಲೆಜ್ ಇರುತ್ತೆ. ಬಟ್ ಅಮೇರಿಕ ನೀವು ಫಾರ್ ಎಕ್ಸಾಂಪಲ್ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ಸರ್. ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಮೆಕನೈಸೇಷನ್ಗಳು ನಮ್ಮ ಥರ 10 ಎಕರೆ 20 ಎಕರೆ ಇರಲ್ಲ, ಹೆಕ್ಟಾರ್ಗಟ್ಟಲೆ ಇರ್ತವೆ. 10,000 ಹೆಕ್ಟಾರು, 20,000 ಹೆಕ್ಟಾರು. 1 ಹೆಕ್ಟಾರ್ ಅಂದರೆ 2.5 ಎಕರೆ. ಅದು ಆರ್ಗ್ಯಾನಿಕ್ ಮ್ಯಾಟರ್ ಡೆವಲಪ್ ಆಗೋದಕ್ಕೆ ಇದೆಲ್ಲದಕ್ಕೂ ಒಂದು ಸೀಸನ್ 3-4 ತಿಂಗಳು ಸುಮ್ಮನೆ ಬಿಡ್ಬೇಕು ಜಮೀನ. ಹಿಂಗೆ ನಾವು ಇಂಡಿಯಾದಲ್ಲಿ ಮಾಡಿದ್ರೆ ಏನಾಗುತ್ತೆ? ಏನೂ ಆಗಲ್ಲ. ಅಮೇರಿಕಾಲಿ ಇದಕ್ಕೂ ಪ್ರೋತ್ಸಾಹಧನ ಅಂತ ಕೊಡ್ತಾರೆ, ಇದಕ್ಕೂ ಸಬ್ಸಿಡಿ. ಭೂಮಿಯನ್ನು ಒಂದು ಸೀಸನ್ ಏನೂ ಬೆಳೆದೇ ಸುಮ್ಮನೆ ಇಟ್ಕೊಂಡಿರ್ಬೇಕು, ಸುಮ್ಮನೆ ಇಟ್ಕೊಂಡಿರೋದಕ್ಕೂ ದುಡ್ಡು ಕೊಡ್ತಾರೆ. ಅಯ್ಯೋ ಶಿವ, ಉತ್ತಮವಾದ ಬೆಂಬಲ ಬೆಲೆ ಸಿಕ್ಕಿಲ್ಲ ಅಂತ ಹೋರಾಟ ಮಾಡಬೇಕು. ಈ ವರ್ಷ ನಾವೇನು ಬೆಳೆದಿಲ್ಲ, ಬೆಂಬಲ ಬೆಲೆ ಕೊಡಿ ಅಂತ ಕೊಡ್ತಾರ ಸರ್ ನಮ್ಮವರು. ನಾವು ಪ್ರಾಮಾಣಿಕರಲ್ಲ ಭಾರತ ದೇಶದಲ್ಲಿ ಇರೋರು. ನಾವ್ಯಾರು ತುಂಬ ಕಮ್ಮಿ ಜನ ಪ್ರಾಮಾಣಿಕರಿರೋಂಥದ್ದು. ಅವ್ರ ಫೋರ್ಕ್ಯಾಸ್ಟ್ ತುಂಬ ಸ್ಟ್ರಾಂಗ್ ಇದೆ ಸರ್. ದೇ ಹ್ಯಾವ್ ಇವಾಗ ನಮ್ಗೆ ಇವಾಗಿಂದ ಆಗಿರೋದಲ್ಲ ಸರ್, ಇದು 6 ತಿಂಗಳು 8 ತಿಂಗಳಿಂದನೂ ನಿಲ್ಸಿದೆ. ಸಿಕ್ಕಾಪಟ್ಟೆ ಇಂಪೋರ್ಟ್ ಮಾಡಿಸ್ಕೊಂತೀವಿ ನಾವು, ಬೇರೆ ದೇಶಗಳಿಂದನೇ ಬರೋದು. ಬೇರೆ ದೇಶಗಳು, ಚೈನಾ ಅನ್ನೋ ದೇಶ ನಮಗೆ ಕೊಡೋದನ್ನು ಒಂದು 2-3 ವರ್ಷ ನಿಲ್ಲಿಸು ಅಂದರೆ 50% ಪ್ರೊಡಕ್ಷನ್ ಬಿಡುತ್ತೆ ಸರ್. ಮ್ಯಾನುಫ್ಯಾಕ್ಚರ್ ಮಾಡಿ ಮೇಕ್ ಇನ್ ಇಂಡಿಯಾ ಅಂತ ಏನೋ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಉದ್ಯಮಿ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕು ಅಂದರೆ ಎಷ್ಟು ಕಡೆ ಬ್ರೈಬ್ ಕೊಡಬೇಕು, ಎಷ್ಟು ಕಡೆ ತೊಂದರೆಗಳನ್ನು ಬರೆಸ್ತಾರೆ. ಕರೆಕ್ಟ್ ಅಲ್ಲ? ಒಂದು GST ಸರ್ಟಿಫಿಕೇಟಿಂದ ಹಿಡಿದು ನೀವು ಏನೋ ಒಂದು ಸಣ್ಣ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸು ಅಥವಾ ಪಂಚಾಯತಿ ಲೈಸೆನ್ಸ್ ಇಸ್ಕೋಬೇಕು ಅಂದ್ರೂ ದುಡ್ಡು ಕೊಡಬೇಕು. ನಮ್ಮಲ್ಲಿ ಏನಾಗ್ಬಿಡುತ್ತೆ, ಸಪೋರ್ಟಿಂಗ್ ಅಂತ ಹೇಳ್ತಾ ಇರ್ಬಿಟ್ರೆ ಯಾವ ಲೋನ್ ಸುಮ್ಮನೆ ಕೊಡ್ತಾರೆ ಹೇಳಿ? ನೀವು 10 ಲಕ್ಷ ಲೋನ್ ತಗೋಬೇಕು ಅಂದರೆ 20 ಲಕ್ಷ ಪ್ರಾಪರ್ಟಿ ಪ್ಲಜ್ ಮಾಡಿಸ್ಕೊತಾರೆ. ಕರೆಕ್ಟ್ ಅಲ್ವಾ? ಸುಮ್ಮನೆ ಏಕಾತ ಬಿಕಾತ ಅಂದರೆ ಎಲ್ಲ ಏಕಾತ ಪ್ರಾಪರ್ಟಿಗೆ ಲೋನ್ ಕೊಡ್ತಾರೆ, ಕೊಡಲ್ಲ. ಬಿಲ್ಡಿಂಗ್ ಇರಬೇಕು ಅಂತಾರೆ. ಆ ಬಿಲ್ಡಿಂಗ್ ಕಟ್ಟಕ್ಕೆ ದುಡ್ಡಿದ್ರೆ ಅವನ ಹತ್ರ ಲೋನ್ ಯಾಕೆ ತಗೊಂತಾರೆ? ಅವನು ಬ್ಯಾಕ್ ಆಫ್ ದ ಮೈಂಡ್ ಅವ್ನ ನರೇಟಿವ್ ಏನು ಫಿಕ್ಸ್ ಆಗುತ್ತೆ? ಯಮ್ಮನ್ ಗಾಂಚಲಿ, ದುಡ್ಡಿರೋ ಅಂತೆ ಗಾಂಚಲಿ. ದುಡ್ಡು ಮಾಡಿದ್ರೆ ಗಾಂಚಲಿ ಬರುತ್ತೆ, ದುಡ್ಡು ಮಾಡೋದೇ ಬೇಡ. ಕಟ್ ಮಾಡಿ. ಸರ್, ನನಗೆ ಮತ್ತೆ ಅಗೇನ್ ರೈತರ ವಿಷಯಕ್ಕೆ ಬಂದಾಗ 2 ಸಿನಿಮಾ ನನಗೆ ತುಂಬ ಕಾಣುತ್ತೆ. ಅಣ್ಣವ್ರ ಅಭಿಮಾನಿ ಆಗಿರೋ ಕಾರಣ ನಾನು ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಅವರು ಆ ಒಂದು ಗುಡ್ಡಗಾಡು ಪ್ರದೇಶವನ್ನು ಒಡೆದು ಆ ಜಾಗವನ್ನು ಭೂಮಿ ಮಾಡುವಾಗ, ಮತ್ತು ಕಾಮನಬಿಲ್ಲು ಸಿನಿಮಾ ಮಾಡೋ ಟೈಮಲ್ಲಿ ಅಣ್ಣವರು ಅದನ್ನು ಉಳುಮೆ ಮಾಡುವಾಗ ಅಲ್ಲೊಬ್ಬರು ಇಂಜಿನಿಯರ್ ಬರ್ತಾರೆ ಸರ್, ಅಥವಾ ಈ ತೋಟಗಾರಿಕೆ ಇಲಾಖೆ ಅಥವಾ ಈ ಕೃಷಿ ಇಲಾಖೆಯವರು ಬಂದು ಹಿಂಗೆ ಮಾಡಪ್ಪ, ಹಿಂಗೆ ಮಾಡಂತ ಗೈಡ್ ಮಾಡ್ತಾರೆ. ಈಗ ಹಂಗೆ ನಡೀತಿಲ್ವಾ ಸರ್? ನಡೀತಿದ್ದಾವೆ. ಅದನ್ನ ಹೇಳೋದು. ನಾನು ರೀಸೆಂಟಾಗಿ ಪಾಡ್ಕ್ಯಾಸ್ಟಲ್ಲಿ ಮಿನಿಸ್ಟ್ರಿಗಳು ಇವರೆಲ್ಲ ಪಾಡ್ಕ್ಯಾಸ್ಟ್ ಮಾಡ್ತೀನಿ ಸರ್. ನಂಗೆ ಅಲ್ಲಿ ಒಳಗಡೆ ಹೋದಾಗ ನಂಗೆ ಅರ್ಥ ಆಗಿದೆ ಏನು ಅಂತಂದರೆ, ನೀವು ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಅವರೆಲ್ಲಕ್ಕಿಂತ ಇಂಟೆಲೆಕ್ಚುಯಲ್ ಪೀಪಲ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ನೀವು ಯಾರೋ ಒಬ್ಬ ಪ್ರೊಫೆಸರ್ ಮಾತಾಡಿ, ಯಾರೋ ಒಬ್ಬ ರಿಸರ್ಚರ್ನ ಮಾತಾಡಿ, ಯಾರೋ ಒಬ್ಬರನ್ನ PA ಮಾತಾಡಿ, ಅಸೋಸಿಯೇಟ್ ಮಾತಾಡಿ, AD ಮಾತಾಡಿ, ಎಲ್ರಿಗೂ ಚೆನ್ನಾಗಿ ನಾಲೆಜ್ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಎಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿರ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ ಅಷ್ಟೇ. ಅಂದರೆ ನಮ್ಮ ಸಿಸ್ಟಮ್ ಹೆಂಗೆ ಡೆವಲಪ್ ಆಗಿದೆ ಅಂದರೆ, AOಗಳು ಹೋಗಿ ಸೀಡ್ ವಿತರಣೆ ಮಾಡಬೇಕು, ಇದನ್ನು ಮಾಡಬೇಕು ಅಂತಿರುತ್ತೆ, ADAಗಳು ಇನ್ಸ್ಪೆಕ್ಟ್ ಮಾಡಬೇಕು ಅಂತಿರ್ತಾರೆ. ಅವ್ರು ಎಷ್ಟು ಪ್ರಾಮಾಣಿಕವಾಗಿ ವರ್ಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅದ್ರ ರೈತರಿಗೆ ಹೆಲ್ಪ್ ಆಗುತ್ತೆ. ಹೌದಲ್ಲ? ನಾನು ಲಾಸ್ಟ್ ಟೈಮ್ ಎಲ್ಲ ಒಂದು ಕಡೆ ಒಂದು ಸಂಜೆ ಫಾರ್ಮರ್ ಮೀಟ್ ಅಂತ ಹೋಗಿದ್ದು ಸರ್, ಇಲ್ಲಿ ನಾಗಮಂಗಲದ ಕಡೆ ಎಲ್ಲೋ. ಸೊ ಅಲ್ಲಿ ಮಾತಾಡಬೇಕಾದ್ರೆ, ಸರ್ ಹಿಂಗೆ ಜೀವಾಣುಗಳು ಇರ್ತವೆ, ಜೀವಾಣುಗಳನ್ನ ಬಳಸಿ, ಕೆಮಿಕಲ್ ಹಾಕ್ಬೇಡಿ, ಟ್ರೈಕೋಡ್ರಮಾ ಅಂತಿರುತ್ತೆ, ಸೂಡೋಮೋನಸ್ ಅಂತಿರುತ್ತೆ, ನೆಮಟೋಡ್ಗಳು ಕಟ್ ಮಾಡೋ ಅಂಥ ಜೀವಾಣುಗಳು ಇರ್ತವೆ, ಬ್ಯಾಕ್ಟೀರಿಯಾ ಫಂಗಸ್ಗಳು, ಅದನ್ನು ಬೆಳೆಸ್ಕೊಳ್ಳಿ ಅಂದರೆ ಸರ್ ಗೊತ್ತು, ನಮ್ಮ AD ಸರ್ ಬಂದು ಹೇಳಿದ್ರು ಅಂತಂದ್ರು. ನಂಗೆ ಖುಷಿ ಆಯ್ತು. ಸೂಪರ್. ಕರೆಕ್ಟ್ ಅಲ್ಲ? ಅವ್ರು ಮಾಡಿದ್ರೆ ಈಗ ಅವ್ರು ಇಂಟ್ರೆಸ್ಟ್ ಇರೋನು ಯೂಟ್ಯೂಬಲ್ಲೋ ನಿಮ್ಮಂಥ ಚಾನಲ್ಗಳು ಇವಾಗ ನೋಡಿ ನಿಮ್ದನ್ನ ಇಟ್ಕೊಂಡ್ರು ಒಂದಷ್ಟು ನಾಲೆಜ್ ಬಂದವ್ರು ಹುಡುಕ್ತಾ ಇರ್ತಾನೆ. ಅದನ್ನ ಪ್ರತಿ ಸಾರಿ ರಿಮೈಂಡ್ ಮಾಡಕ್ ಒಬ್ಬ ವ್ಯಕ್ತಿ ಇದ್ಬಿಟ್ರೆ ಬ್ಯೂಟಿಫುಲ್ ಆಗ್ಬಿಡುತ್ತೆ. ಎಸ್ ಸರ್. ಸೊ ಇದು ನಾವು ನಮ್ಮೂರ್ದು, ನಮ್ಮ ದೇಶದ್ದು, ನಮ್ಮ ನಾಡ್ದು ಎಲ್ಲ ಹೇಳ್ತಾ ಇರ್ತೀವಿ. ಬೇರೆ ದೇಶದಲ್ಲಿ ಹೆಂಗೆ? ಉದಾಹರಣೆ ಯಾವ್ದಾರು ಒಂದು ದೇಶ ಹೇಳಿ ಸರಿ. ಈಗ ಅಂದ್ರೆ ಯಾವುದಾದ್ರೂ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ರೈತ ಆಧಾರ ಮೂಲ ಸ್ತಂಭವಾಗಿರ್ಬೇಕು, ಅವನೊಂದು ಸೆಂಟ್ರಿಗೆ ಇಡಬೇಕು. ಕರೆಕ್ಟ್. ನಮ್ಮಲ್ಲಿ ಏನು ಮಾಡ್ತೀವಿ, ಪೊಲಿಟಿಷಿಯನ್ಗಳಾಗಿರಲಿ ಇನ್ನೊಬ್ಬರಾಗಿರಲಿ ಎಲ್ಲರೂ ರೈತರ ತಲೆ ಮೇಲೆ ಆಣೆ ಇಟ್ಬಿಟ್ಟು ಪ್ರಮಾಣ ವಚನ ಮಾಡ್ತಾ ಇರ್ಬಿಟ್ರೆ ರೈತರ ಸಮೃದ್ಧಿ ಬಗ್ಗೆ ಯಾರೂ ಯೋಚನೆ ಮಾಡೋದಿಲ್ಲ. ಅಂದರೆ ಇಟ್ ಈಸ್ ಎ ನೋನ್ ಫ್ಯಾಕ್ಟರ್. ನಾವು ಅಷ್ಟೊತ್ತು ಅದನ್ನೇ ಮಾತಾಡ್ತಿದ್ವಿ. ಎಲ್ಲ ರೈತರು ದುಡ್ಡು ಮಾಡೋಕ್ಕಾಗೋದಿಲ್ಲ, ಕೆಲವು ಅದ್ಭುತವಾಗಿ ಯೋಚನೆ ಮಾಡೋ ಅಂಥವ್ರು ದುಡ್ಡು ಮಾಡ್ತಾರೆ. ಬಟ್ ಸರ್ಕಾರ ಅಥವಾ ದೇಶ ಅಂತ ಬಂದಾಗ ಎಲ್ಲ ರೈತರ ಹೊಣೆಗಾರಿಕೆ ಅದೇ ತಗೋಬೇಕು. ಬಿಕಾಸ್ ಅಗ್ರಿಕಲ್ಚರ್ ಇಸ್ ಸಬ್ಸಿಡರಿ ಆಕ್ಟಿವಿಟಿ ಎಲ್ಲ ಕಡೆನೂ, ನಮ್ಮಲ್ಲೇ ಅಂತಲ್ಲ. ಅಮೇರಿಕಾ ಅಲ್ಲಿ ವ್ಯವಸಾಯ ಅಂತಂದ್ರೆ ಸಬ್ಸಿಡಿ ಸಿಗುತ್ತಲ್ಲ. ಅಲ್ಲಿ ಹೆಂಗೆ ಅಮೇರಿಕಾದಾಗೆ?
ಸರ್ ಅಮೇರಿಕ ನೀವು ಫಾರ್ ಎಕ್ಸಾಂಪಲ್ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ಸರ್. ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಮೆಕನೈಸೇಷನ್ಗಳು ನಮ್ಮ ಥರ 10 ಎಕರೆ 20 ಎಕರೆ ಇಲ್ಲ, ಹೆಕ್ಟಾರ್ಗಟ್ಟಲೆ ಇರ್ತವೆ. 10,000 ಹೆಕ್ಟಾರು, 20,000 ಹೆಕ್ಟಾರ್, 1 ಹೆಕ್ಟಾರ್ ಅಂದರೆ 2.5 ಎಕರೆ, ಅಷ್ಟು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಇರ್ತವೆ. ಅಲ್ಲಿ ಹೆಂಗಂದ್ರೆ ನಾವು ವರ್ಷದಲ್ಲಿ 4-5 ಬೆಳೆಗಳು 3 ಬೆಳೆಗಳು ಆಗ್ತಾ ಹೋದ್ರೆ ಭೂಮಿನೂ ಫಲವತ್ತತೆ ಕಳ್ಕೊಂಡ್ಬಿಡುತ್ತೆ. ಒಂದು ಸೀಸನ್ ಫ್ಯಾಲೋ ಬಿಡಬೇಕು. ಫ್ಯಾಲೋ ಅಂತಂದ್ರೆ ಏನೂ ಬೆಳಿಬಾರ್ದು, ಉತ್ಬಿಟ್ಟು ಹಂಗೆ ಬಿಡಬೇಕು ಅಥವಾ ಹಂಗೆ ಬಿಡಬೇಕು ಬಿಸಿಲಿಗೆ. ಸೊ ಅದ್ರ ಬೆಳೆ ಅದೇ ತಿನ್ಬೇಕು, ಹಂಗೆ ಬಿಟ್ಬಿಡ್ಬೇಕು. ನೀವು ಉತ್ಬಿಟ್ಟು ಬಿಡ್ತೀರಾ, ಇನ್ನೊಂದು ಬಿಟ್ಬಿಟ್ರೆ ಫ್ಯಾಲೋ ಬಿಡ್ಬೇಕು. ಅದಕ್ಕೊಂದು ಗ್ಯಾಪ್ ಕೊಡ್ಬೇಕಲ್ಲ ಸರ್. ಅಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಡೆವಲಪ್ ಆಗೋಕ್ಕೆ, ಅದು ಆರ್ಗ್ಯಾನಿಕ್ ಮ್ಯಾಟರ್ ಡೆವಲಪ್ ಆಗೋದಕ್ಕೆ, ಇದೆಲ್ಲದಕ್ಕೂ ಒಂದು ಸೀಸನ್ 3-4 ತಿಂಗಳು ಸುಮ್ಮನೆ ಬಿಡ್ಬೇಕು ಜಮೀನ. ಹಿಂಗೆ ನಾವು ಇಂಡಿಯಾದಲ್ಲಿ ಮಾಡಿದ್ರೆ ಏನಾಗುತ್ತೆ? ಏನೂ ಆಗಲ್ಲ. ಅಮೆರಿಕಾಲ್ಲಿ ಇದಕ್ಕೂ ಪ್ರೋತ್ಸಾಹಧನ ಅಂತ ಕೊಡ್ತಾರೆ, ಇದಕ್ಕೂ ಸಬ್ಸಿಡಿ. ಭೂಮಿಯನ್ನ ಒಂದು ಸೀಸನ್ ಏನೂ ಬೆಳೆದೆ ಸುಮ್ಮನೆ ಇಟ್ಕೊಂಡಿರ್ಬೇಕು, ಸುಮ್ಮನೆ ಇಟ್ಕೊಂಡಿರೋದಕ್ಕೂ ದುಡ್ಡು ಕೊಡ್ತಾರೆ. ಅಯ್ಯೋ ಶಿವ, ಈಗ ಕಬ್ಬಿಗೆ ಉತ್ತಮವಾದ ಬೆಂಬಲ ಬೆಲೆ ಸಿಕ್ಕಿಲ್ಲ ಅಂತ ಹೋರಾಟ ಮಾಡಬೇಕು. ಈ ವರ್ಷ ನಾವೇನು ಬೆಳೆದಿಲ್ಲ, ಬೆಂಬಲ ಬೆಲೆ ಕೊಡಿ ಅಂತ ಕೊಡ್ತಾರ ಸರ್ ನಮ್ಮವರು? ಬೆಳೆದಿರೋದಕ್ಕೆ ಸಿಗಲ್ಲ ಸರ್ ನಮ್ದ್ರಲ್ಲಿ. ಅದೇ ಮತ್ತೆ ಹೇಳ್ತಾರೆ, ನಾವು ರೈತರನ್ನ ಸುಮ್ಮನೆ ಒಂದು ಎಮೋಷನಲ್ ಪಾಯಿಂಟ್ ಆಗಿ ಇಟ್ಬಿಟ್ಟಿದೀವಿ ಅಷ್ಟೇ, ಬಿಟ್ರೆ ಅವ್ನ ಪರವಾಗಿ ಯಾರು ಕೆಲಸ ಮಾಡ್ತಿಲ್ಲ. ಅವನ್ನ ಬಳಸ್ಕೊಂತಾರೆ, ಎಲ್ಲರೂ ಬಳಸ್ಕೊಂತಾರೆ. ನಾನು ಬಳಸ್ಕೊಂತೀನಿ, ನೀವು ಬಳಸ್ಕೊಂತೀರಾ, ಪೊಲಿಟಿಷಿಯನ್ ಬಳಸ್ಕೊಂತಾರೆ, ಪ್ರತಿಯೊಬ್ಬರು ಬಳಸ್ಕೊಂತಾರೆ. ಬಟ್ ಯಾರು ಅವನ ಪರವಾಗಿ ಕೆಲಸ ಮಾಡೋಂಥವ್ರು ಇಲ್ಲ ನಮ್ಮ ದೇಶದಲ್ಲಿ. ಸರ್ ಹಿಂಗಾಗತ್ತೋ ಇಲ್ಲ ನಂಗೆ ಗೊತ್ತಿಲ್ಲ ಸರ್. ನೀವು ಪ್ರಾಕ್ಟಿಕಲ್ ಥಿಯರಿ ಎರಡರಲ್ಲೂ ಇದ್ದೀರಾ. ನಾನು ಬರೀ ಓದ್ತಿದ್ದೀನಿ, ಅಲ್ಲಿ ಕೇಳ್ತಾ ಇದ್ದೀನಿ ಇಂಥ ಸುದ್ದಿ ಸಮಾಚಾರಗಳನ್ನು. ಹಿಂಗೆ ಮಾಡ್ಬೋದಾ ಅಂತ ಅಷ್ಟೇ ಸರ್. ಈಗ ನೋಡಿ, ಒಂದು ವೋಟಿಂಗ್ ವಿಷಯ ಬಂದಾಗ ಯಾರು ಎಲ್ಲಿದ್ದಾರೆ, ಏನಿದ್ದಾರೆ, ಅವ್ರ ಮನೆ ಏನು, ಅವ್ರದ್ದೇನು, ಅವ್ರು ಏನು ಕ್ಯಾಸ್ಟು, ಮಣ್ಣು ಮಸಿ ಎಲ್ಲದನ್ನೂ ಸ್ಟಡಿ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಅವ್ನ ಕೆಲಸನೂ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಕರೆಕ್ಟ್. ಆದರೆ ಇವನೊಬ್ಬ ರೈತ ಇಂಥದ್ದೊಂದು ಬೆಳೀತಾ ಇದ್ದಾನೆ, ಇವನಿಗೆ ಇಂಥ ಕಷ್ಟ ಇದೆ, ನಷ್ಟ ಇದೆ ಅಂತ ಸ್ಟಡಿ ಯಾಕಾಗಲ್ಲ ಸರ್? ಆಗ್ತಾ ಇರುತ್ತೆ, ಆಗ್ತಾ ಇಲ್ಲ ಅಂತಲ್ಲ. ಅಗೇನ್ ಕಮಿಂಗ್ ಬ್ಯಾಕ್ ಟು ಇಂಡಿಯಾ, ನಮ್ಮಲ್ಲಿ ಹೆಂಗೆ ಅಂದರೆ, ನಾನು ಅದನ್ನೇ ಹೇಳಿದೆ, ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಬಿಟ್ರೆ ಈಗ ನಮ್ಮ ಪಾಣಿ ಅಂತ ಇರುತ್ತೆ ಸರ್, ಪಾಣಿಯಲ್ಲಿ ಎಂಟ್ರಿ ಮಾಡೋ ಮುಖ್ಯ ಉದ್ದೇಶ ಅದೇನೆ, ಯಾರ್ಯಾರು ಕ್ರಾಪ್ಗೆ ಏನೇನು ಆಗ್ತಾ ಇದ್ದಾರೆ ಅನ್ನೋದನ್ನ. ಎಷ್ಟು ಜನ ಹೋಗಿ ನಾವು ಪ್ರಾಮಾಣಿಕವಾಗಿ ಅಪ್ಡೇಟ್ ಮಾಡ್ತೀವಿ? ಮಾಡೋದಿಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಕೊಳಕ್ಕೆ ಕೆಲವೊಬ್ರು ಸುಮ್ಮನೆ ಮಾಡಿಬಿಟ್ಟು ಬಿಲ್ಗಳು ಮಾಡೋರು ಇರ್ತಾರೆ. ನಾನು ರೈತ ಅಂತ ಅವ್ನು ಏನು ಮಾಡಿರಲ್ಲ, ಆದ್ರೆ ಅವ್ನಿಗೆ ಲೋನ್ ಸಿಕ್ಕಿರುತ್ತೆ. ತುಂಬಾ ಕಷ್ಟಪಟ್ಟಿರ್ತಾನೆ, ಅವ್ನು ಲೋನ್ ಸಿಕ್ಕಿರುತ್ತೆ. ಯಾರೋ ಡಿಪಾರ್ಟ್ಮೆಂಟ್ ಒಂದಷ್ಟು ಕೊಟ್ಟರೆ ಪಾಣಿಯಲ್ಲಿ ಯಾವುದೋ ಒಂದು 4 ಬೆಲೆ ಬೆಳೆದಿದ್ದೀವಿ ಅಂತ ಹಾಕೊಟ್ಬಿಡ್ತಾರೆ. ಇವೆಲ್ಲ ಚಾಲೆಂಜಸ್ ಇದಾವೆ ನಮ್ಮಲ್ಲಿ, ಎಸ್ಪೆಷಲಿ ಇಂಡಿಯಾ ಅಲ್ಲ ಸರ್. ನಾವು ಪ್ರಾಮಾಣಿಕರಲ್ಲ, ಭಾರತ ದೇಶದಲ್ಲಿ ಇರೋರು ನಾವು ಯಾರು ತುಂಬ ಕಮ್ಮಿ ಜನ ಪ್ರಾಮಾಣಿಕರು ಇರೋವಂಥದ್ದು. ನಮ್ಮಲ್ಲಿ ಐಡಿಯಲ್ ವರ್ಷಿಪ್ ಜಾಸ್ತಿ. ಅಂದರೆ ದೇವರುಗಳನ್ನ ಪೂಜೆ ಮಾಡ್ತೀವಿ, ಅದ್ರ ಜೊತೆಗೆ ದೇವರುಗಳನ್ನ ವಿಗ್ರಹಗಳನ್ನೇ ಪೂಜೆ ಮಾಡ್ಕೊಂಡಿದ್ರೆ ಒಳ್ಳೇದು. ಬಟ್ ನಾವು ಯಾರಾದ್ರೂ ಒಬ್ಬ ಲೀಡರ್ ಬಂದು ಅಂದ್ರೆ ಅವ್ರನ್ನೂ ದೇವ್ರ ತರ ನೋಡಕ್ ಶುರು ಮಾಡ್ತೀವಿ. ಕರೆಕ್ಟ್. ಯಾರೋ ಒಬ್ಬ ಪೊಲಿಟಿಷಿಯನ್ ಬಂದ್ರು ಅಂದ್ರೆ ಐಡಲ್ ಫಿಗರ್ ಮಾಡ್ಬಿಡ್ತೀವಿ. ಯಾರೋ ಒಬ್ಬ ಹೀರೋ ಬಂದ ಅಂದ್ರೆ ದೇವ್ರು ನಿಮ್ಮೊಂದು ಫೋಟೋ ಹಾಕೋಣ, ನಿಮ್ ಬೆಳಗ್ಗೆ ಎದ್ದು ನಿಮ್ಮ ನೋಡಿ. ಆ ಮೈಂಡ್ ಸೆಟ್ ಬದಲಾದ್ರೆ ಇವೆಲ್ಲ ಒಂದಿಗೂ ನಿನ್ ಕೆಲಸ ಇದು, ನಿನ್ ಕೆಲಸ ನೀನ್ ಮಾಡ್ತಾ ಇದೀಯ ಅನ್ನೋದನ್ನ ನಾವು ವಿಚಾರ ಮುಟ್ಸಕ್ ಹೋದಾಗ ಏನಾಗುತ್ತೆ, ಇವೆಲ್ಲವೂ ಪ್ರಶ್ನೆ ಮಾಡೋಂಥ ವಿಚಾರಗಳು ಇವೆಲ್ಲ ಬಂದಾಗ ಎಲ್ಲರೂ ಅವ್ರವ್ರದವ್ರವ್ರು ಫಾಲೋ ಮಾಡ್ಕೊಂತ ಹೋಗ್ತಾರೆ. ಕಷ್ಟ ಇಂಡಿಯಲ್ಲಿ. ಸೂಪರ್ ಸರ್. ಈ ಗೊಬ್ಬರ ವಿಚಾರವಾಗಿ ಅದೇನು ಬೆಳಗ್ಗೆ ಏನೋ ಓದ್ತಿದ್ದೆ ಸರ್, ಅದನ್ನು ಚೀನಾದಿಂದ ಸಿಗಲ್ಲ, ಅದು ನಮ್ಗೆ ಅರ್ಥ ಆಗಲಿ. ಏನು ಸರ್ ಅದು? ಸರ್ ಅಂದರೆ ಚೈನಾ ಹ್ಯಾಸ್ ಬ್ಯಾಂಡ್ ಆಲ್ ಮೇಜರ್ ನ್ಯೂಟ್ರಿಯೆಂಟ್ಸ್, ಅಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಮೇಜರ್ ನ್ಯೂಟ್ರಿಯೆಂಟ್ಸ್ ಕೊಡೋ ಅಂಥವು ಏನೇನಿದಾವೆ ಇವನ್ನೆಲ್ಲವನ್ನು ಸರಬರಾಜು ಮಾಡೋದನ್ನು ಚೈನಾ ಭಾರತಕ್ಕೆ ಬೇರೆ ದೇಶಗಳು ನಿಲ್ಲಿಸಿದೆ. ಎಲ್ಲರೂ ಏನು ಯಾವ ಆ್ಯಂಗಲಲ್ಲಿ ನೋಡ್ತಾ ಇರೋದಂದ್ರೆ, ಓ ಚೈನಾ ಇನ್ನು ನಮ್ಗೆ ಇಂಡಿಯಾ ಕಳ್ಸೋದಿಲ್ಲ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾರೆ. ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಇದು ತಾತ್ಕಾಲಿಕ. ಇದು ಅವ್ರು ಏನಾಗಿ ನಿಲ್ಲಿಸ್ತು ಅಂದರೆ, ಅಗೇನ್ ಕಮ್ಸ್ ಇದನ್ನು ಮತ್ತೆ ಪಾಲಿಟಿಕ್ಸ್ಗೆ ಅಟ್ಯಾಚ್ ಮಾಡಿಬಿಡ್ತೀನಿ. ಅವ್ರ ಫೋರ್ಕಾಸ್ಟ್ ತುಂಬ ಸ್ಟ್ರಾಂಗ್ ಇದೆ ಸರ್. ದೇ ಹ್ಯಾವ್ ಇವಾಗ ನಮ್ಗೆ ಇವಾಗಿಂದ ಆಗಿರೋದಲ್ಲ ಸರ್, ಇದು 6 ತಿಂಗಳು 8 ತಿಂಗಳಿಂದನೂ ನಿಲ್ಲಿಸಿದೆ ಗೊಬ್ಬರಗಳು ಕೊಡೋದನ್ನ. 7-8 ಮಂತ್ಸಿಂದ ನಿಲ್ಲಿಸಿದ್ದಾರೆ ಅವರು. ಬಟ್ ನಮ್ಮ ಹತ್ರ ಒಂದಷ್ಟು ಡಿಪೋ ಇರುತ್ತಲ್ಲ, ಸ್ಟೋರೇಜ್ ಇರುತ್ತೆ, ಅದನ್ನ ಸಪ್ಲೈ ಮಾಡ್ತಾ ಇರ್ತಾರೆ. ಅವ್ರು ಏನಕ್ಕೆ ನಿಲ್ಲಿಸಿದ್ರು ಅಂದರೆ, ದೇ ಹ್ಯಾವ್ ಫೋರ್ಕಾಸ್ಟೆಡ್ ದಿಸ್ ವಾರ್. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ವಾರ್ ಆಗುತ್ತೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಆರ್ ನೀಡೆಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫರ್ಟಿಲೈಸರ್ಸ್. ಅವ್ರದ್ದು ದೇಶ ತುಂಬ ದೊಡ್ಡದಾಗಿರೋದ್ರಿಂದ ಅವ್ರಿಗೂ ಸಮೇತವಾಗಿ ರಾ ಮೆಟೀರಿಯಲ್ ಬೇಕೇ ಬೇಕು. ಈ ರಾ ಮೆಟೀರಿಯಲ್ಗಳು ಬೇಕು, ಗೊಬ್ಬರಗಳನ್ನ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, DAP, ಯೂರಿಯಾ, MOPಗಳನ್ನ 19 20 ಇವನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಅವ್ರಿಗೂ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಬೇಕು, ರಾ ಮೆಟೀರಿಯಲ್ ಬೇಕು. ಅದು ನಿಲ್ಲತ್ತೆ ಅಂತ ಫೋರ್ಕಾಸ್ಟ್ ಮಾಡ್ಕೊಂಡು ಇವ್ರು ಆಚೆ ದೇಶಗಳಿಗೆ ಕಡೋದನ್ನು ನಿಲ್ಲಿಸಿದ್ರು. ಅದನ್ನ ಏನಕ್ಕೆ ಬ್ಯಾನ್ ಮಾಡಿದ್ರು ಅಂದರೆ, ಚೈನಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, 10 ಜನ ಮ್ಯಾನುಫ್ಯಾಕ್ಚರರ್ಸ್ ಇದ್ರೆ 8 ಜನ ಎಕ್ಸ್ಪೋರ್ಟರ್ಗಳಿದ್ದಾರೆ. 8 ಜನ ದೇಶದಿಂದ ಆಚೆ ಕಳಿಸ್ತಾರೆ. ಯಾಕಂದರೆ ನಿಮ್ಗೆ ದೇಶದಿಂದ ಆಚೆ ಕಳಿಸಿದ್ರೆ 10 ರೂಪಾಯಿ ಸಿಗುತ್ತೆ, ದೇಶದಲ್ಲೇ ಕೊಟ್ಟರೆ 5 ರೂಪಾಯಿ ಸಿಗುತ್ತೆ. ಸೊ ಹಂಗಾಗ್ಬಿಟ್ಟು ಅವರು ಲಾಭದ ದೃಷ್ಟಿಯಿಂದ ದೇಶದಿಂದ ಆಚೆ ಕಳ್ಸೋಕೆ ನೋಡಿದ್ರು. ಇದನ್ನು ಎಷ್ಟೇ ಅವ್ರಿಗೂ ಪ್ರಮಾಣದಲ್ಲಿ ಮಾತಾಡೋಕೆ ನೋಡಿದ್ರು ಅವ್ರ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ದೇ ಸಿಂಪ್ಲಿ ಪುಟ್ ಎ ಬ್ಯಾನ್. ಸೆಲ್ ಮಾಡಬೇಡಿ, ಯಾವುದು ಗೊಬ್ಬರಗಳು ಹೋಗ್ಬಾರ್ದು. ಎಲ್ಲಿವರೆಗೂ ಬ್ಯಾನ್ ಮಾಡಿದ್ರು ಅಂದರೆ, ಕೆಲವು ನ್ಯಾಚುರಲ್ ನಮ್ಮ ಭೂಮಿ ಅಗೆಯುವಾಗ
ಹ್ಯೂಮಿಕ್ ಅಂತ ಬರುತ್ತೆ, ಪೊಟ್ಯಾಷಿಯಂ ಹ್ಯೂಮೇಟ್ ಅಂತ ಕರಿತೀವಿ, ಆ ಹ್ಯೂಮಿಕ್ ಆ್ಯಸಿಡ್ ಅಂತ ಬರುತ್ತೆ. ಭೂಮಿ ಅಗೀತ ಮಂಗೋಲಿಯಾ ದೇಶಗಳಲ್ಲಿ ಜಾಸ್ತಿ ಸಿಗ್ತಾವೆ, ನ್ಯಾಚುರಲ್ ರಾ ಮೆಟೀರಿಯಲ್ ಅದು. ಅದನ್ನು ಬ್ಯಾನ್ ಮಾಡಿಬಿಟ್ರೆ, ಯಾಕಂದರೆ ಅದ್ರಲ್ಲಿ ಪೊಟ್ಯಾಷ್ ಇದೆ ಅಂತ. ಅದನ್ನು ಲೀನಿಯನ್ಸ್ ಇಟ್ಕೊಂಡ್ಬಿಡ್ತಾರಲ್ಲ, ಆ ಲೀನಿಯನ್ಸ್ ಸಿಗಬಾರ್ದು ಅನ್ನೋ ಕಾರಣ ನಮ್ಮದ್ರಲ್ಲಿ ಏನಾದರೂ ಮಾಡಿದ್ರೆ ಎಲ್ಲೋ ಒಂದು ತಪ್ಪನ್ನ ಮುಚ್ಚಾಕಕ್ಕೆ 100 ದಾರಿಗಳಿರ್ತವೆ, ಅಲ್ಲಿ ನೋಡಿ ಏನೂ ಬಿಡ್ದಂಗೆ ಬ್ಯಾನ್ ಮಾಡ್ತಾರೆ, ಯಾವುದೂ ಬರದೇ ಇರ್ತಾರೆ. ಸೊ ಇದ್ರ ಹಿಂದೆ ಇರೋ ಕತೆ ಇದು. ಇದೇನು ಯಾವತ್ತೂ ಹಿಂಗೆ ಇರುತ್ತೆ ಇಲ್ಲ, ಅದೆಲ್ಲ ಸುಗಮ ಆದಮೇಲೆ ಅವರು ಓಪನ್ ಮಾಡ್ತಾರೆ. ಈಗ ನನಗೊಂದು ಅಭಿಮಾನಪ್ಪ ನಮ್ಮ ದೇಶ, ಅದ್ಯಾಕರು ಅವ್ರ ಹತ್ರ ಕಿಸ್ಕೋಬೇಕು, ನಮ್ಮ ದೇಶದಲ್ಲಿ ಇಲ್ವಾ, ನಮ್ಮ ದೇಶದಲ್ಲಿ ಮಾಡಲ್ವಾ, ನಾವು ಬೇರೆ ದೇಶಕ್ಕೆ ಕೊಡೋಂಗೆ ಆಗಿಲ್ವಾ ಅಂತ, ಹಂಗಿದೆಯಾ ಸರ್? ಇಲ್ಲ ಸರ್, ನಾವು ಅಂಥ ದೊಡ್ಡ ಮ್ಯಾನುಫ್ಯಾಕ್ಚರರ್ ಅಲ್ಲ ನಮ್ಮ ದೇಶದಲ್ಲಿ. ನಾವು ಸಿಕ್ಕಾಪಟ್ಟೆ ಎಕ್ಸ್ಪೋರ್ಟರ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ಸಿಕ್ಕಾಪಟ್ಟೆ ಇಂಪೋರ್ಟ್ ಮಾಡಿಸ್ಕೊಂತೀವಿ ನಾವು. ಬೇರೆ ದೇಶಗಳಿಂದನೇ ಬರೋದು. ಬೇರೆ ದೇಶಗಳು, ಚೈನಾ ಅನ್ನೋ ದೇಶ ನಮಗೆ ಕೊಡೋದನ್ನು ಒಂದು 2-3 ವರ್ಷ ನಿಲ್ಲಿಸು ಅಂದರೆ 50% ಪ್ರೊಡಕ್ಷನ್ ಬಿದ್ದುಬಿಡುತ್ತೆ ಸರ್. ಆಮದು ಆಯಾ ಅಂತ ಹಂಗೆ ಇರ್ಬೇಕು ನಾವು. ಎಲ್ಲವೂ ತರ್ಸ್ಕೊಂಡು ನಮ್ಮಲ್ಲಿ ಸೆಲ್ಫ್ ಇಂಡಿಪೆಂಡೆನ್ಸ್ ಮಾಡೋ ಅಂಥದ್ದು ನಿಲ್ಲಿಸಿದ್ದೀವಿ. ನನಗೆ ತುಂಬ ಬೇಜಾರಾಗೋಂಥ ವಿಚಾರಗಳೇನು ಅಂತಂದರೆ, ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಮೇಕ್ ಇನ್ ಇಂಡಿಯಾ ಅಂತ ಏನೋ ಹೇಳ್ತಾರೆ, ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ? ಯಾರೋ ಒಬ್ಬ ಉದ್ಯಮಿ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕು ಅಂದರೆ ಎಷ್ಟು ಕಡೆ ಬ್ರೈಬ್ ಕೊಡಬೇಕು, ಎಷ್ಟು ಕಡೆ ತೊಂದರೆಗಳು ಅನುಭವಿಸ್ತಾರೆ. ಕರೆಕ್ಟಲ್ಲ, ಒಂದು GST ಸರ್ಟಿಫಿಕೇಟಿಂದ ಹಿಡಿದು ನೀವು ಏನೋ ಒಂದು ಸಣ್ಣ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸು ಅಥವಾ ಪಂಚಾಯತಿ ಲೈಸೆನ್ಸ್ ಇಸ್ಕೋಬೇಕಂದ್ರೂ ದುಡ್ಡು ಕೊಡಬೇಕು. ಎಲ್ಲಿ ಶುರುವಾಗುತ್ತೆ ಸರ್? ಕರೆಕ್ಟ್ ಅಲ್ವಾ? ನಮ್ಮ ನರೇಟಿವ್, ನಮ್ಮ ಥಿಯರಿ ಸರಿ ಇಲ್ಲ. ವಿತ್ ಗುಡ್ ಹಾರ್ಟ್ ನಾನು ಹೇಳ್ತಾ ಇದ್ದೀನಿ. ನೆಗೆಟಿವ್, ನಾವು ನೆಗೆಟಿವ್ ಬೇಡ ಸರ್, ನಮ್ಗೆ ಗೊತ್ತಾಗ್ತಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ಈಗ ಓದ್ತಿರ್ತೀವಲ್ಲ ಸರ್, ಅದರಿಂದ ಲೋನ್ ಬಂತು, ಇದರಿಂದ ಲೋನ್ ಬಂತು, ನಾವು ಅಲ್ಲಿ ಹೋಗಿ ಹೇಳಿದ್ರೆ ಲೋನ್ ಕೊಟ್ಬಿಡ್ತಾರೆ ರೈತರಿಗೆ, ನಾವು ಇಂಥದ್ದು ಬೆಳಿತಿದ್ದೀವಿ, ಅದೇನು ಅಣಬೆ ಬೆಳಿತೀವಿ ಒಂದು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ, ಅದೆಲ್ಲ ತುಂಬ ಸುಲಭ ಇಲ್ವಾ? ತುಂಬ ಕಷ್ಟನಾ? ತುಂಬ ಕಾಂಪ್ಲಿಕೇಟೆಡ್. ಅಣಬೆ ಈಸ್ ಎ ಫಂಗಸ್, ಶಿಲೀಂಧ್ರ. ಆ ಫಂಗಸ್ನ ಗ್ರೋ ಮಾಡೋಕ್ಕೆ ಬೇರೆ ಫಂಗಸ್ಸು ಬರುತ್ತೆ, ಕಂಟಾಮಿನೇಷನ್ ಆಗ್ತವೆ. ಸ್ವಲ್ಪ ಯಾಮಾರಿದ್ರು ಅದೆಲ್ಲ ಬ್ಯಾಚ್ ಹೋಗ್ಬಿಡ್ತವೆ. ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿರ್ತಾರೆ. ಅಷ್ಟು ಸುಲಭ ಅಲ್ಲ ಸರ್ ಯಾವುದೂ. ಈಗ ಅದಕ್ಕೆಲ್ಲ ಲೋನ್ ತೊಗೊಂಬರೋದು ಹೇಳ್ತಾ ಇರೋದು. ಲೋನ್ ತೊಗೊಂಬಿಡೋದು ಸರ್, ನಮ್ಮಲ್ಲಿ ಏನಾಗ್ಬಿಡುತ್ತೆ, ಸಪೋರ್ಟಿಂಗ್ ಅಂತ ಹೇಳ್ತಾ ಇರ್ಬಿಟ್ರೆ ಯಾವ ಲೋನ್ ಸುಮ್ಮನೆ ಕೊಡ್ತಾರೆ ಹೇಳಿ? ನೀವು 10 ಲಕ್ಷ ಲೋನ್ ತಗೋಬೇಕು ಅಂದರೆ 20 ಲಕ್ಷ ಪ್ರಾಪರ್ಟಿ ಪ್ಲಜ್ ಮಾಡಿಸ್ಕೊಂತಾರೆ. ಕರೆಕ್ಟ್ ಅಲ್ವಾ? ಸುಮ್ಮನೆ ಏಕಾತ ಬೀಕಾತ ಅಂದರೆ ಎಲ್ಲ ಏಕಾತ ಪ್ರಾಪರ್ಟಿಗೆ ಲೋನ್ ಕೊಡ್ತಾರೆ, ಕೊಡಲ್ಲ. ಬಿಲ್ಡಿಂಗ್ ಇರಬೇಕು ಅಂತಾರೆ, ಆ ಬಿಲ್ಡಿಂಗ್ ಕಟ್ಟೋಕ್ಕೆ ದುಡ್ಡಿದ್ರೆ ಅವನ ಹತ್ರ ಲೋನ್ ಯಾಕೆ ತಗೊಂತಾರೆ? ಅವನು ಮನೆ ಇದ್ದರೆ ಲೋನ್ ಕೊಡ್ತಾರೆ. ನಾನು ಡಿಗ್ರೇಡ್ ಮಾಡ್ತಾ ಇಲ್ಲ. MSMEಗಳಂತಿದ್ದಾವೆ, ಆ ಚಪ್ಪಲಿ ಸೌದೋಗ್ಬಿಡ್ತವೆ. ನೀವು ಅದ್ರ ಹಿಂದೆ ಹೋಗ್ಬಿಟ್ಟು ಆ ಪ್ರೊಸೀಜರಲ್ಲಿ ಹೋಗ್ಬಿಟ್ಟು ಲೋನ್ ಮಾಡಿಸ್ಕೋಬೇಕು ಅಂತಂದರೆ. ಬಟ್ ಬೇರೆ ದೇಶಗಳಲ್ಲಿ ಹಂಗಿರಲ್ಲ ಸರ್. ಗುರುಗಳೊಬ್ರು ಹೇಳಿದ್ದಾರೆ, ಮನೆ ಕಟ್ಟುವಾಗ ನಮಗೆ ಯಾರು ಸಾಲ ಕೊಡಲ್ಲಂತೆ, ಮನೆ ಕಟ್ಟಾದ್ಮೇಲೆ ಗಿಫ್ಟ್ ತಂದು ಕೊಡ್ತಾರಂತೆ. ಕಟ್ಟಿದೆ ಚೆನ್ನಾಗಿರುತ್ತೆ. ಆ ಥರದ ಪರಿಸ್ಥಿತಿ ನಮ್ದು ಅಲ್ವಾ? ಹಿಂಗಾಗಿ ನಾನು ರೀಸೆಂಟ್ ಯಾವುದೋ ಇಂಟರ್ವ್ಯೂಲ್ಲಿ ಹೇಳಿ ಅದು ವೈರಲ್ ಆಯ್ತದ ಅಂದರೆ, ನಾವೇನಾದರೂ ಒಳ್ಳೇದು ಮಾಡಬೇಕು ಅಂದಾಗ ಪ್ರೂವ್ ಮಾಡ್ಕೋಬೇಕು ಎಲ್ಲರ ಹತ್ರ. ಫಾರ್ ಎಕ್ಸಾಂಪಲ್, ನಾನು ಸಾವಯವ ಮಾಡ್ತಾ ಇದ್ದೀನಿ, ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದ್ದೀನಿ ಅಂದರೆ ಸರ್ಟಿಫಿಕೇಶನ್ ಕೇಳ್ತಾರೆ, ಇನ್ನೊಂದು ಕೇಳ್ತಾರೆ, ಮತ್ತೊಂದು ಕೇಳ್ತಾರೆ, ಪ್ರೂಫ್ ಕೇಳ್ತಾರೆ. ಕೆಮಿಕಲ್ ಆಗ್ತಿದೆ ಅಂದರೆ ಮಾಡ್ಕೊ ಅಂತಾರೆ. ಕರೆಕ್ಟ್ ಇಲ್ಲ? ಒಳ್ಳೇದೇನೋ ಆಗ್ತಿದೆ, ನಾನು ಇಂಥದ್ದೇನೋ ಮಾಡ್ತಾ ಇದ್ದೀನಿ ಅಂದರೆ 1000 ಪ್ರೊಸೀಜರ್ಗಳು. ಕೆಟ್ಟದ್ದು ಮಾಡ್ತಾ ಇದ್ದೀನಿ ಮಾಡ್ಕೊ, ಬಿಕಾಸ್ ಎಲ್ಲರೂ ಕೆಟ್ಟದ್ದು ಮಾಡ್ತಾ ಇದ್ದೀವಿ. ನಮ್ಮ ನರೇಟಿವ್ ಹಂಗೆ ಫಿಟ್ ಆಗಿಬಿಟ್ಟಿದೆ. ನಾವು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಸರ್. ನಾವು ಎಲ್ಲರೂ TV ಸೀರಿಯಲ್ಗಳು ನೋಡ್ತೀವಿ. ನಿಮ್ಮ ಪ್ರಕಾರ ಸೀರಿಯಲಲ್ಲಿ ವಿಲನ್ಗಳು ಯಾರು ಸರ್? ನಿಮ್ಮ ಅತ್ತೆಯರು. ಯಾರು ಅತ್ತೆಯವರು? ಅದು ಬಡ ಅತ್ತೆನ ಶ್ರೀಮಂತ ಅತ್ತೆಯರು. ನಾವು ಅಲ್ಲೇ ನೆರೆಟಿವ್ ಸೆಟ್ ಮಾಡಿಬಿಟ್ಟಿದ್ದೀವಿ. ದುಡ್ಡಿರೋರೆಲ್ಲ ಒಳ್ಳೆಯವರಲ್ಲ ಸೀರಿಯಲ್ಗಳಲ್ಲಿ. ಕರೆಕ್ಟ್ ಅಲ್ವ? ಆ ಮಗು ಯಾರೋ ಮನೆಯಲ್ಲಿ ಅವ್ರ ತಾಯಿ ಜೊತೆ ಕೂತ್ಕೊಂಡಿರೋ ಮಗು, ಅವಳು ಅನ್ಕೊಂಡ್ಬಿಡ್ತಾಳೆ ಸರಿ ಇಲ್ಲ, ಇವಳ ಹತ್ರ ದುಡ್ಡು ಜಾಸ್ತಿ ಇದೆ ಅಂದರೆ ಗಾಂಚಾಲಿ ಇವಳಿಗೆ ಅಂತ ಅನ್ಕೊಂತಾರೆ. ಅವ್ನು ಅವಾಗ ಬ್ಯಾಕ್ ಆಫ್ ದ ಮೈಂಡ್ ಅವ್ನ ನರೇಟಿವ್ ಏನು ಫಿಕ್ಸ್ ಆಗುತ್ತೆ ಹೇಳು? ಯಮ್ಮನ ಗಾಂಚಾಲಿ, ದುಡ್ಡಿರೋ ಅಂತೆ ಗಾಂಚಾಲಿ, ದುಡ್ಡು ಮಾಡಿದ್ರೆ ಗಾಂಚಾಲಿ ಬರುತ್ತೆ, ದುಡ್ಡು ಮಾಡೋದೇ ಬೇಡ. ಒಂದು ಫ್ರೇಮ್ವರ್ಕ್ ಕೂತ್ಕೊಳ್ತಲ್ಲ ಸರ್. ನಾವು ಸಿನಿಮಾಗಳಲ್ಲಿ ನೋಡಿ, ಯಾರು ವಿಲನ್ನು? ಕಾರ್ಪೊರೇಟ್ ವಿಲನ್ ಅಂತಾರೆ. ಕಾರ್ಪೊರೇಟ್ ಸಮಸ್ಯೆ ಮಾಡ್ಕೊಂಡು ಅವ್ನು ವಿಲನ್ ಮಾಡಿಬಿಡ್ತೀವಿ. ಆ ನರೇಟಿವ್ ನಿಲ್ಬೇಕು. ಆ ನರೇಟಿವ್ ನಿಲ್ತು ಅಂದರೆ ಯಾವುದೋ ಸಣ್ಣ ಮಗು, ನಾನು ಕಾರ್ಪೊರೇಟ್ ಸ್ಟೈಲ್ ಆಗಬೇಕು, ನಾನು ಒಂದು IPO ಬಿಲ್ಡ್ ಮಾಡೋ ಅಂಥ ಕಂಪ್ನಿ ಮಾಡಬೇಕು, ನಾನು ದೊಡ್ಡ ದುಡ್ಡು ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದಾಗ ಇವೆಲ್ಲ ಉಟ್ಕೊಳ್ಳೋದು. ಕರೆಕ್ಟ್ ಅಲ್ಲ ಸರ್? ಕರೆಕ್ಟ್.